10 ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಮೇರಿ ಫಿಲೋಮಿನಾ. ನಮ್ಮ ಊರು ಬಡಿಗೆ ಕೊಪ್ಪಲ್ಲು. ನನಗೆ 10 ವರ್ಷದಿಂದ ಆಸ್ತಮಾ ಕಾಯಿಲೆ ಇತ್ತು. ನನಗೆ ಮನಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೈ ಸೈ ಅಂತ ಅನ್ನೋದು, ಮೂಗೆಲ್ಲ ಕಡ್ತಂಗೆ ಆಗೋದು, ಎದೆ ಹತ್ರ ತುಂಬ ಬ್ಲ್ಯಾಕ್ ಆದಂಗೆ ಆಗೋದು, ಅಷ್ಟು ಹಿಂಸೆ ಪಡ್ತಾ ಇದ್ದೆ. ನಿದ್ರೆನೂ ಸಹ ಬರ್ತಿರ್ಲಿಲ್ಲ. ನಿದ್ರೆ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ನನಗೆ ಸೈ ಅನ್ನೋ ಆಗ್ತಿತ್ತಲ್ಲ, ನಿದ್ರೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ನೋವು ಅನುಭವಿಸ್ತಾ ಇದ್ದೆ. ನೋವಿಂದ ಅಷ್ಟು ಬಳಲಿ ಅಷ್ಟು ಇದಾಗ್ತಿದ್ದೆ. ಎಷ್ಟು ಮೆಡಿಸನ್ ತಗೊಂಡ್ರೂ ನನಗಾಗ್ತಿರ್ಲಿಲ್ಲ. ಪಂಪ್ ಹೊಡ್ಕೊಳ್ತಿದ್ದೆ. ಅದು ಹೊಡ್ಕೊಂಡ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಮಾತ್ರ, ಮತ್ತೆ ಇದೇ ಪ್ರಕಾರ ಅದೇ ಥರ ಆಗ್ತಿತ್ತು. ಎಲ್ಲ ಕಡೆಯಲ್ಲೂ ಆಸ್ಪತ್ರೆಗೆ ತೋರಿಸಿದ್ವಿ. ನನಗೆಲ್ಲೂ ಗುಣ ಅಂತನೋದೇ ಆಗ್ತಿರಲಿಲ್ಲ. ತಾತ್ಕಾಲಕ್ಕೆ ಮಾತ್ರ ಅಷ್ಟಿತ್ತು. ಆಮೇಲೆ ಮತ್ತೆ ಪುನಃ ಅದೇ ಥರ ಆಯ್ತಿತ್ತು. ಎಲ್ಲೆಲ್ಲೋ ತುಂಬ ಕಡೆ ತೋರಿಸ್ತಾ ಇದ್ವಿ. ಎಲ್ಲೂ ಹುಷಾರಾಗಿರಲಿಲ್ಲ. ಇಲ್ಲಿ ನಾನು ಟಿ ವಿಲಿ ನೋಡಿಕೊಂಡು ಹಾಸನಕ್ಕೆ ಬಂದು 1 ತಿಂಗಳು ಮೆಡಿಷನ್ ತಗೊಂಡು ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ವಿ. ಇವಾಗ ನಾನು ಕಂಪ್ಲೀಟಾಗಿ ಹುಷಾರಾಗಿದ್ದೀನಿ. ಇವಾಗ ಚೆನ್ನಾಗಿ ನಿದ್ರೆನೂ ಮಾಡ್ತಾಯಿದ್ದೀನಿ. ಈಗ ಪಂಪ್ ಹೊಡ್ಕೊಳ್ಳೋದೇನು ನಾನು ಬಿಟ್ಟಿದ್ದೀನಿ. ಅದು ಯಾವುದೂ ನಾವು ತಗೊಳ್ತಾ ಇಲ್ಲ. ಇವಾಗ ನಾನು ಚೆನ್ನಾಗಿದ್ದೀನಿ. ಡಾಕ್ಟ್ರಿಗೂ ಹಾಜರ್ ಆಸ್ಪತ್ರೆಗೂ ಧನ್ಯವಾದ ಹೇಳ್ತೀನಿ. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003